ಹರಕ ಅರೆಬೆಯೋಟ ಏ ತಿರುಗಾಡತ್ತಿದ್ದೆ ಮೊದಲ ಬಾರಿಗಾಲ ಏ ಗುರುವಿನಲ್ಲಿ ವಿದ್ಯೆ ಕಲ್ದ ಹರಿಸಿ ಹುಡುಗ ತಿರುಗಿ ಬೇದ ಹೋತಿರ ಕುಲ ಏ ಗುರುವಿನಲ್ಲಿ ವಿದ್ಯೆ ಕಲ್ತ ಹರಿಸಿ ಹುಡುಗ ತಿರುಗಿ ಬೇದ ಹೋತಿರ ಕುಲ ಆನೆ ಚಕ್ರಕ ಜಪ ಸಂಖ್ಯೆಗಳ ಏ ಗಟ್ಟಿ ಹೇಳುವುದಿದಾಗಿನೇ ದೂರದಿಂದ ಕರೆಸಾರ ಭಾರಿ ಶಾನ್ಯ ಅಂತ ಪೀರ ಬೇಡವಾಗಿ ಬೇಡಕವನೆಯ ದೂರದಿಂದ ಕರೆಸಾರ ಭಾರಿ ಶಾನ್ಯ ಅಂತ ಪೀರ ಬೇಡವಾಗಿ ಬೇಡಕವನೆಯ ಎಂಟನೇ ಚಕ್ರಕ್ಕೆ ಜಪ ಸಂಖ್ಯೆಗಳ ಕರೆ ಹೇಳ ಗೋವಿಯಾನೆ ಕೊಟ್ಟೆ ಕರೆ ಎಲೆ ಗಟ್ಟೆ ಹತ್ತಲೆ ನಿಗದ್ರ ನನ್ನ ಹತ್ತು ಹಣೆ ಕೊಟ್ಟಿ ಕರೆ ಎಲೆ ಗಟ್ಟೆ ಹತ್ತಲೆ ನಿಗದ್ರ ನಮ ಹತ್ತು ಹಣೆ ನೀನು ಕೂಡಿ ಇದು 816 ಸಾಕಿ ಜ್ಞಾನಿ ಕೇಳತೀನಿ ಬಿಡಿಸಿ ಕೊಟ್ರ ನೀ ಜ್ಞಾನಿ ಕೇಳತೀನಿ ಬಿಡಿಸಿ ಕೊಟ್ರ ನೀ ಪರಬ್ರಹ್ಮ ವರ್ಣಿಸಲು ಅಕ್ಷರಕ್ಕೆ ಹೊರಗ ಜೀವಾತ್ಮ ಸುಳ್ಳತನ ಗುರುವಿನಿಂದ ಆಡಿ ಆಡಿ ನರಕದ ಕ್ರಿಮೆಯಾದ ಗುರುವಿಗೆ ನರಕದ ಕ್ರಿಮೆಯಾಗಿ ಬಾಳ ಶ್ರೇಷ್ಠ ಮಾಡಿ ಹೋಗ್ಯಾನ್ರಿ ಅವ ಜೀವಾತ್ಮನ ಶ್ರೇಷ್ಠ ಅಂತ ಹೇಳ್ತಾನ ಶರೀರ ಅಂದ್ರೆ ಎದಕ್ಕೂ ಬರಂಗಿಲ್ಲ ಅಂತ ಹೇಳ್ತಾನ ಹೌದ್ ಹೌದ್ರಿಪ್ಪ ಹೌದಲ್ರಿ ಈಗ ಜೀವಾತ್ಮನ ಅಂದ್ರ ನಾವ್ ಏನ್ ಕೇಳ್ಬೇಕಾಗೈತಿ ಗೊತ್ತನ್ರಿ ಏನ್ ಕೇಳ್ಬೇಕಾಗೈತಿ ಈಗ 80 ವರ್ಷದ ಮುದುಕಿರ್ತಾನ ಈಗ 10 ವರ್ಷದ ಹುಡುಗಿರ್ತಾನ ಇರ್ತಾನಲ್ಲ ಅವನಲ್ಲಿ ಜೀವಾತ್ಮ ಇರ್ತೈತಿ ಅವನಲ್ಲಿ ಜೀವಾತ್ಮ ಇರ್ತೈತಿ ಹೌದು ಹೌದಲ್ಲ ಹೌದ್ರಲ್ಲ ಈಗ ಇಲ್ಲಿಂದ ಗುಡಿತನ ಓಡಾಕ್ ಬಿಡುನು ಬಿಡೋಲ್ಲ ಓಡಾಕ ಆದ್ರೆ 80 ವರ್ಷದ ಮುದುಕ್ ಹಿಂದ್ ಉಳಿತಾನು 10 ವರ್ಷದ ಮುದುಕ ಹೊಕ್ಕಾನ ಮುಂದ್ ಹೊಕ್ಕಾನು ಯಾರು 10 ವರ್ಷದ ಹುಡುಗ ಮುಂದ್ ಹೊಕ್ಕಾನ ಹೌದ್ರಿ ಮತ್ತ ಅಮಾಕಿ 80 ವರ್ಷದ ಯಾಕೆ ಹೋಗ್ಲಿಲ್ಲ ಜೀವಾತ್ಮ ಇತ್ತಲ್ಲ ಅವನಲ್ಲಿ ಅವನಲ್ಲಿ ಜೀವಾತ್ಮನ ಐತಿ ಇವನಲ್ಲಿ ಜೀವಾತ್ಮನ ಐತಿ 10 ವರ್ಷದ ಹುಡುಗ ಯಾಕೆ ಹೋಗಿ ಮುಟ್ಟಿದ ಗುಡಿ ಹೌದು ಹಂಗೇನು ಮಾತಾಡ್ಬೇಡ ಮಾಸ್ತಾರ ಶರೀರ ಅಂದ್ರ ದೊಡ್ಡದೈತಿ ಐತಲ್ರಿ ಹೌದಲ್ಲ ಹೌದು ಶರೀರ ಅಂದ್ರ ಶ್ರೇಷ್ಠ ಐತಿ ಹೌದ್ರಲ್ಲ ಮೊದಲ ಶರೀರ ಇತ್ತಂದ್ರ ನಿನ್ನ ಜೀವಾತ್ಮಕ ಕಿಮ್ಮತ್ ಐತಿ ಹೌದಲ್ಲ ಹೌದ್ರಿ ಶರೀರ ಅಂದ್ರ ಏನು ದೊಡ್ಡದೈತಿ ಅಂತ ಹೇಳ್ತಾರ ದೊಡ್ಡದೈತಲ್ರಿ ಶರೀರ ಅಂದ್ರ ಒಂದು ದೊಡ್ಡ ಗುಡಿ ಇದ್ದಂಗ ಹೌದು ಒಳಗ ನಿಮ್ಮ ದೇವರಿಗೆ ಕಿಮ್ಮತ್ ಇರಂಗಿಲ್ಲ ಮೊದಲು ಗುಡಿಗೆ ಕಿಮ್ಮತ್ ಇರ್ತೈತಿ ಹೌದ್ರಲ್ಲ ಈಗ ದೊಡ್ಡ ಗುಡಿ ಕಟ್ಟಾಕ್ತಾರ ಇನ್ನ ದೇವ್ರ ಕುಸಿಲ್ಲ ಇಲ್ಲಿ ಒಳಗ ಹೌದು ಮೊದಲು ಗುಡಿಗೆ ಕಟ್ತಾರ ಹಿಂದಿಗಡೆ ದೇವ್ರ ಕುಂದ್ರಸ್ತಾರ ಹೌದ್ರಲ್ಲ ಅಂದ್ರ ಹಿಂದಿಗಡೆ ಬರವಾತ ನಿನ್ನ ಜೀವಾತ್ಮ ಹೌದಲ್ಲ ಹೌದಲ್ಲ ಹೌದ್ರಿ ಅದಕ್ಕೆ ಮೊದಲ ಗುಡಿ ಅಂದ್ರ ಬಹಳ ದೊಡ್ಡದೈತೆ ಅಂತ ಹೇಳ್ತಾರ
ಹೇಳ್ತಾರಲ್ರಿ. ಆದ್ರ ಗುಡಿ ಕಟ್ಟಿದ ಮ್ಯಾಲ ಒಳಗ ದೇವರ ಇಟ್ರಂದ್ರ ಅದಕ್ಕೆ ಕಿಮ್ಮತ್ ಬರ್ತದ, ಶ್ರೇಷ್ಠ ಸ್ಥಾನ ಬರ್ತೈತಿ. ಹೌದ್ರಿ. ಒಂದೊಂದು ಕೆಲವೊಂದು ದೇವರುಗಳದಾವ್ರಿ ಇವ್ರು. ಯಾವ್ಯಾವ್ದಾವ್ರಿ? ಅಗಸಿ ಒಳಗ ಬೋರ್ಗಲ್ಲತ್ತಿರ್ತೈತಿ ನೋಡ್ರಿ. ಅಗಸಿ ಒಳಗ ಬೋರ್ಗಲ್ಲ, ಇವ್ರ ಗಂಡ ದೇವ್ರನ್ನ ಮಾಸ್ತರ್ ಅದು. ಅಗಸಿ ಒಳಗ ಬೋರ್ಗಲ್ಲತ್ತಿರ್ತೈತಿ. ಹೌದು. ಅದನ್ನ ಎಷ್ಟೋ ಮಂದಿ ವಾದ್ ಹೊಕ್ಕಾರ. ನಾಯಿಗಳು ಹುಚ್ಚ ಸಂಡಾಸನ ಮಾಡಿ ಹೋಗ್ತಾವ ಅದ್ರ ಮ್ಯಾಲ. ಅದ ಒಂದು ಗುಡಿ ಕಟ್ಟಿಟ್ರಂದ್ರ ಇವ್ರ ದೇವ್ರ ಕಿಮ್ಮತ್ನ ಇಲ್ಲ ಮಾಸ್ತರ್ ಅಲ್ಲಿ. ದೇವ್ರ ಕಿಮ್ಮತ್ ಬರ್ತೈತಿ. ಇಲ್ಲಿ ಗುಡಿ ಕಟ್ಟ್ಯಾರಪ್ಪ ಅಂತ ಹೇಳಿ ದೂರ ಆದ್ ಹೊಕ್ಕಾರ. ಕೈ ಮುಗಿದ್ ಹೋಗ್ತಾರ ದೂರ ಹಾದ. ಬರೀ ಹಂಗ ಹೋಗಿ ಮೂರ್ತಿ ಇತ್ರ ನಾಯಿ ಕಾಲಿ ಎತ್ತು ಉಚ್ಚಿ ಹೋಯ್ತಾವ ಅದ್ರ ಮ್ಯಾಲ. ಹೌದ್ರಿ. ಮೊದಲು ನನ್ನ ಶರೀರ ಬೇಕು, ಗುಡಿ ಬೇಕ. ಹೌದು. ಅದಕ್ಕೆ ನೀನು ದೇವ್ರಿಗೆ ಕಿಮ್ಮತ್ ಇರ್ತೈತೆ. ಹೌದ್ರಲ್ಲ. ಹಂಗೇನ ಮಾತಾಡಬೇಡ. ಹೌದು. ಜೀವಾತ್ಮ ಇಲ್ಲತ್ ನಾ ಹೇಳಂಗಿಲ್ಲ. ಹೌದ್ರಲ್ಲ. ಜೀವಾತ್ಮ ಅದಾನ ಶ್ರೇಷ್ಠ. ಶರೀರ ಇತ್ತಂದ್ರ ನಿನ್ನ ಜೀವಾತ್ಮಕ್ಕೆ ಕಿಮ್ಮತ್ ಐತಿ. ಹೌದ್ರಿ. ಹೌದಲ್ಲ? ಹೌದು. ಮತ್ತ ಬಾಳ ಹೇಳ್ಯಾನ್ರಿ. ಮತ್ತ ಮಾಸ್ತರ್ ಇನ್ನ ಒಂದ್ ಅಂದಲ್ಲ. ಏನಂದಾನು? ನಾ ಇದ್ದಾಗ ನಿನಗ ಚಾಸಕ್ ಬರ್ತೀನಿ, ಇಲ್ಲಂದ್ರ ಚಾಸಕ್ ಬರಲ್ಲ ಅಂತ ಹೇಳ್ತಾನ. ಗಂಡಿದ್ದಾಗ ಎಲ್ಲಾ ತರ ನೀ ಚಾಸಕ್ ಬಂದಿ. ಹೌದು. ಇಲ್ಲಕಂದ್ರ ನೀ ಚಾಸಕ್ ಬರಂಗಿಲ್ಲ ಗಂಡ್ರಿಲಿಕ್ಕಂದ್ರ. ಹೇಳ್ಯಾನಲ್ಲ. ಹಂಗೇನ ಮಾತಾಡ್ಬಾರ್ದು ಮಾಸ್ತರ. ಹೌದು. ಇಲ್ಲಿ ತವ್ರ ಮನ್ಯಾಗ ಮೊದಲ ಚಾಸ್ ಐತಕ್ಕಿಗೆ 12 ವಯಸ್ಸಿದ್ದಾಗ. 10 ವರ್ಷದಾಗ ಚಾಸ್ ಐತಿ, 12 ವರ್ಷದಾಗ ಚಾಸ್ ಐತಿ. ಹೌದ್ರಿ. ಅಕ್ಕಿ ಕೈಯಾಗ ಆರ್ತಿ ಕೊಟ್ಟಾರ, ಮನಿ ಮ್ಯಾಲ ಕುಕ್ಮ ಇಟ್ಟಾರ, ಮನಿ ಮ್ಯಾಲ ದಂಡಿ ಹಾಕ್ಯಾರ, ಕೈಯಾಗ ಹಸಿರು ಬಳಿನೂ ಹಾಕ್ಯಾರ. ಹೌದಲ್ಲ? ಹಸಿರು ಸೀರಿನೂ ಉಡಿಸ್ಯಾರ. ಹೌದ್ರಿ. ಅವಾಗ ಎಲ್ಲಿದ್ದ ನೀ ಗಂಡ? ಗಂಡ ಅಲ್ಲಿ ಹಡಿಸಿ ಗಂಡಿವು. ಹೌದು. ಅವಾಗ ಎಲ್ಲಿದ್ದ ಗಂಡ? ಅವಾಗ ಎಲ್ಲಿರ್ತಾನು? ನೀ ಬರೀ ಗಂಡರ ಮನೆಗೆ ಬಂದ ಮ್ಯಾಗಟ್ಟ ಚಾ ಸಿಕ್ಕತ್ತನ ಬ್ಯಾಡ. ಹೌದ್ರಿ. ಹೌದಲ್ಲ? ಹೌದು. ಮೊದಲ ತಳದಾಗ ಚಾಸ್ ಸಿಕ್ಕದ ಕರೆ ಐತಾಕಿ ಈಗ ತಾಯಿಗೆ. ಹೌದ್ರಲ್ಲ? ಹೌದಲ್ಲ? ಹೌದು. ಮತ್ತೇನೇನ್ ಕೇಳ್ತಾರ ಮಾಸ್ತರ? ಮತ್ತೇನು ಮದುವೆ ಆದ ಮ್ಯಾಲತ್ತ ಒಂದು ಮದುವೆ ಹಂತರದೊಳಗ ಕರಿಬೇಕಾದ್ರ ಏನ್ ಮಾಡ್ತಾರತ್ತ? ಅಲ್ಲಿ ಸುರ್ಗಿ ಸುತ್ತಬೇಕಾದ್ರ. ಹೌದಲ್ಲ? ಮದುವೆ ಆದವಂದ್ರ ಅಟ್ಟ ಒಳಗ್ ಕರಿತಾರ. ನನ್ನಿಂದ ಇವಾಗ ಚಾರ್ಜ್ ಐತಿ. ಹೌದ್ರಲ್ಲ? ಜರ ಮದುವೆ ಆಗೋಲ್ ಬಂದಂದ್ರೆ ಬಾವ ಇದೆ ಸರಿ ಅಂತಾರ ಅವಂಗ ಹೊರಗ. ನಿನಗೆ ಯಾಕೆ ಅಲ್ಲಿ ಚಾರ್ಜ್ ಇಲ್ಲ? ನಿನ್ಗೆ ಯಾಕೆ ಅಲ್ಲಿ ಚಾರ್ಜ್ ಇಲ್ಲ? ನಾನು ಮಾಡ್ಕೊಂಡಾಗ ನಿನಗ ಚಾರ್ಜ್ ಬಂದೈತಿ. ಹೌದಲ್ಲ? ನಿನ್ನ ಮಾಡ್ಕೊಂಡಾಗ ನನಗ್ ಬಂದೈತಿ. ಹೌದೌದು. ಇದಕ್ ವರ್ಜಿ ಹಾಡಿಕೆ ಅಂತಾರ. ಇವ್ ಏನ್ ಎಲ್ಲಿ ಅವ್ನ ತಂದಿರಿ, ನಾವು ಅಡವ್ಯಾಗ ಮಲ ಎಬ್ಸ್ತೇವು, ಊರಾಗ ಬಂದ್ ಹಂದಿ ಹಿಡ್ಕೊಂಡ್ ನಿಲ್ತಾವ. ಹಂದಿ ಹಿಡ್ಕೊಂಡ್ ಊರಾಗ ಬಂದ ಇವ ಹಾಡವಲ್ರಿ. ಇವ ಹಾಡವಲ್ಲ. ಇವ್ ಹಾಡವ್ನ ಹದಿಗೆಟ್ ಶೋಕಾಮದಾನ. ನೀವು ಹಾಡವಲ್ಲ, ಹಾಡಾಡ್ಕೊಂಡ್ ಅಳಾವ ಇವು. ಹೌದೌದು. ನಡಿಲಿ. ಇನ್ನು ಬಾಳ ಕೇಳ್ಯಾನ. ಕೇಳ್ಯಾರ. ಹೌದು. ನಡೀರು ಸಾನಂಗ ಹುಲಜೆ ಗುರುವಿನಿಂದ ಯಾಡಿ ಯಾಡಿ ನರಕದ ಕ್ರಿಮಿಯಾದೆ, ಗುರುವಿನಿಂದ ಯಾಡಿ ಯಾಡಿ ನರಕದ ಕ್ರಿಮಿಯಾಗಿ. ಗುರುವಿನಿಂದ ಯಾಡಿ ಯಾಡಿ ನರಕದ ಕ್ರಿಮಿಯಾಗಿ ಹೊರದಾಡಿ ಅದ್ರ ಉಪಯೋಗ ಎಲ್ಲ. ಗುರುವಿನಲ್ಲಿ ವಿದ್ಯೆ ಕಲ್ತು ಹರದೇಸಿ ಹುಡುಗ ತಿರುಗಿ ಬೇಕು ಹೋಟೆನ ಕುಲಾಗಿಯಗ ರಾಗಿಯಗ ಹೌದು. ಎಲ್ಲಿ ಬತ್ರಿ? ಏಜು ಕಾಲಿ ಎಷ್ಟಾಕ ಎರತೈತೆ ಅಂಧಾರ, ದೌಡ ದೌಡ ಲೆಕ್ಕ ತಪ್ಪಿ ಊರಿಗೆ ದೊಡ್ಡದಾಗ್ತೈತಿ ಅಂದ್ರ ದೌಡ ದೌಡ ಲೆಕ್ಕ ತಪ್ಪಿ ಊರಿಗೆ ದೊಡ್ಡದಾಗ್ತೈತಿ ಅಂದ್ರ ದೌಡ ದೌಡ ಸುಟ್ಟಾರೋದಕ ಬರೀ ಬಾಯಿಲಿಂದ ಬಲ ಅನಬೇಡ, ಏವರಿಗೆ ಹಚ್ಚಿ ಪದ ಅನಬೇಕ, ತರಬಿ ಕೆ
ಇವರ ಹೇಳುದೇನೋ ತಗದಿಲ್ಲ ಕೊಡುವಲಕ ಹಾಗೆಯಾಗ ಗಾಗೆಯ ತರಬಿ ಕೇಳುದೇನೋ ಇವರ ಹೇಳುದೇನೋ ತಗದಿಲ್ಲ ಕೊಡಲೇಕ ಹಾಗೆಯಾಗ ಗಾಗೆಯ ದೇವೇಂದ್ರ ಯಾವಕ್ಕೆ ಗರತೆ ಎಂದಲ ಆಗಿ ಕೈಯಾಗ ಕಸೆ ಗಾಗೆಯ ಆಗಿ ಕೈಯಾಗ ಕಸೆ ಮೂಲ ನೆತ್ತೆಯ ಋಷಿ ಯಾವ ಹೇಳತನ ಕೂದಲ ಕಾರಣ ಕೂದಲ ಕಾರಣ ಬಲ ಬಲ ಓದಿಕೊಂಡ ಭಕ್ತ ತಂದಿದೆ ಪೂರ ಹಲ ಓದಿ ಆಗಿರೋ ಹೈರಾಣ ಬಲ ಓದಿ ಆಗಿರೋ ಹೈರಾಣ ನಗದೆ ತೋತೆ ನಂದು ಹಾಯ್ದು ಬಂದಕ್ಕೆ ಯಾರೋ ನಗದೆ ತೋದೆ ನಂದು ಐದು ಬಂದಕ್ಕೆ ಯಾರು ನಗದೆ ತೋತೆ ನಂದು ಹಾಯ್ದು ಬಂದಕ್ಕೆ ಯಾರು ನಗದೆ ಹೇಳದಿದ್ರ ಜನ ಮಾಡಲ ಗುರುವಿನಲ್ಲಿ ಇರ್ತಕ್ಕಂಥ ತಿರುಗಿ ಬೇಟೆ ಹೊಂಟೇನ ಕುಲಾಗೆ